ಒಂದು ಕಡೆ ಬರ, ಒಂದು ಕಡೆ ಪ್ರವಾಹದ ಭೀತಿ ಎಲ್ಲವೂ ನಡೀತಾನೆ ಇರ್ತವೆ. ಈಗ ಬರದ ನಡುವೆ ರಾಜ್ಯದ ಡ್ಯಾಮ್ಗಳಿಗೆ ಒಂದು ಜೀವ ಕಳೆ ಬಂದಿದೆ. ಮಹಾಮಳೆಗೆ ಕರುನಾಡಿನ ಡ್ಯಾಮ್ಗಳಿಗೆ ಉಸಿರು ಸಿಕ್ಕಂತಾಗಿದೆ. ರಾಜ್ಯದ ಹಲವು ಡ್ಯಾಮ್ಗಳಲ್ಲಿ ಒಳಹರಿವು ಹೆಚ್ಚಳವಾಗಿದೆ. ದಿಸ್ ಇಸ್ ದ ನ್ಯೂಸ್, ಐ ರಿಪೀಟ್. ಬರದ ನಡುವೆ ರಾಜ್ಯದ ಡ್ಯಾಮ್ಗಳಿಗೆ ಜೀವ ಕಳೆ ಬಂದಿದೆ ಅನ್ನೋದು ಸದ್ಯದ ರಾಜಕಳೆಯ ಸುದ್ದಿ. ಮಹಾಮಳೆಗೆ ಕರುನಾಡಿನ ಡ್ಯಾಮ್ಗಳಿಗೆ ಉಸಿರು ಸಿಕ್ಕಂತಾಗಿದೆ. ನಮಗೂ ಉಸಿರು ಸಿಕ್ಕಂತಾಗಿದೆ. ನಮ್ಮ ರೈತರಿಗೆ ಖುಷಿ ಆದರೆ ನಮಗೆ ಖುಷಿ ಆಗುತ್ತೆ. ರಾಜ್ಯದ ಹಲವು ಡ್ಯಾಮ್ಗಳಲ್ಲಿ ಒಳಹರಿವು ಹೆಚ್ಚಳ ಆಗಿದೆ. ಕಳೆದ 3-4 ದಿನಗಳಿಂದ ಮಳೆಯೋ ಮಳೆ. ಮಹಾರಾಷ್ಟ್ರದಲ್ಲಿ ಧಾರಾಕಾರ ಮಳೆಯ ಪರಿಣಾಮದಿಂದಾಗಿ ಈ ಡ್ಯಾಮ್ಗಳು ಕೂಡ ತುಂಬಿದ್ದಾವೆ. ಗಡಿ ಜಿಲ್ಲೆಯ ಹಲವು ನದಿಗಳು ಭೋರ್ಗರಿತಾ ಇದ್ದಾವೆ. ಆಲಮಟ್ಟಿ ಜಲಾಶಯದಲ್ಲಿ ಕೂಡ ನೀರಿನ ಮಟ್ಟ ಹೆಚ್ಚಳ ಆಗಿರೋದು ಇಲ್ಲಿ ಸಂತಸದ ವಿಚಾರ. ಈ ವರ್ಷದಲ್ಲಿ ಮೊದಲ ಬಾರಿಗೆ 100 TMC ದಾಟಿದೆ ನೀರಿನ ಮಟ್ಟ. ಬಹಳ ಆತಂಕದಲ್ಲಿ ಇದ್ದರು ನಮ್ಮ ರೈತರು. ಅಂದರೆ ಎಲ್ಲ ಭಾಗದ ರೈತರಿಗೂ ಇದು ಅನುಕೂಲ ಆಗಿದೆ ಅಂತಲ್ಲ, ಕೆಲವು ಗಡಿ ಭಾಗಗಳಲ್ಲಿ ಖಂಡಿತವಾಗ್ಲೂ ಅನುಕೂಲವಾಗ್ತಾ ಇದೆ. ಕಳೆದ ವರ್ಷ ಇದೇ ದಿನ 97.14 TMC ನೀರು ಸಂಗ್ರಹವಾಗಿತ್ತು. ಆಲಮಟ್ಟಿ ಜಲಾಶಯಕ್ಕೆ 63,792 ಕ್ಯೂಸೆಕ್ ನೀರಿನ ಒಳಹರಿವು ಇದೆ. ಆಲಮಟ್ಟಿಯಿಂದ 12,500 ಕ್ಯೂಸೆಕ್ ನೀರಿನ ಹೊರಹರಿವಿದೆ. ಆದರೆ KRS ಡ್ಯಾಮ್ ನೀರಿನ ಮಟ್ಟ ಇನ್ನೂ 100 ಅಡಿ ಕೂಡ ದಾಟಿಲ್ಲ, 100 ಅಡಿ ಕೂಡ ದಾಟಿಲ್ಲ. ಜುಲೈ ಅಂತ್ಯ ಸಮೀಪಿಸ್ತಾ ಇದ್ರೂ ಕೂಡ 100 ಅಡಿಗಳನ್ನು ದಾಟದ KRS. ಬೆಂಗಳೂರಿಗರ ಕುಡಿಯುವ ನೀರಿನ ಮೂಲ ಈ KRS ಕೃಷ್ಣರಾಜಸಾಗರ. ಆದರೆ ಇನ್ನೂ ಕೂಡ 100 ಅಡಿ ದಾಟದಿರುವುದು ಭಾರೀ ಆತಂಕವನ್ನೂ ಕೂಡ ತಂದೊಡ್ಡಿದೆ. ಕುಡಿಯೋ ನೀರಿಗೂ ಕೂಡ ಹತ್ವಾರ ಎದುರಾಗಬಹುದು. ನೋಡಿ, ಬಹಳ ಇಂಪಾರ್ಟೆಂಟ್ ಇದು. ನೋಡಿ, ಪ್ರಕೃತಿ ಪಂಚಮಹಾಭೂತಗಳು ಅಲ್ಲಿ ಏನೇ ವೇರಿ ಆದರೂ ಕೂಡ ನಮ್ಮಲ್ಲಿ ವೇರಿ ಆಗೇ ಆಗುತ್ತೆ ಅಲ್ವಾ? ದಟ್ ಈಸ್ ವೆರಿ ಸಿಂಪಲ್ ಆ್ಯಂಡ್ ಸ್ಟ್ರೇಟ್. ಹೀಗಾಗಿ ಸದ್ಯಕ್ಕೆ ಕೆಲವು ಡ್ಯಾಮ್ಗಳಲ್ಲಿ ಭರ್ತಿಯಾಗಿದ್ದಾವೆ, ಇನ್ನು ಕೆಲವು ಕಡೆಗಳಲ್ಲಿ ಈಗ ನೋಡಿ KRS ಡ್ಯಾಮ್ ಗರಿಷ್ಠ ಮಟ್ಟ ಎಷ್ಟಿದೆ ನೋಡ್ತಾ ಹೋಗೋಣ ಒಂದೊಂದಾಗೆ. 49.45 TMC. ಆದರೆ ಇವತ್ತಿನ ಮಟ್ಟ ಎಷ್ಟಿದೆ ಗೊತ್ತಾ? 17.32 TMC ಇದೆ. ಲಿಂಗನಮಕ್ಕಿ ಡ್ಯಾಮ್ 151.75 TMC ಮ್ಯಾಕ್ಸಿಮಮ್ ಲೆವೆಲ್. ಆದರೆ ಇವತ್ತಿನ ಮಟ್ಟ ವೆರಿ ವೆರಿ ಲೋ. ವಿ ಕೆನಾಟ್ ಎಕ್ಸ್ಪೆಕ್ಟ್. 33.10, 151 33. ಕಬಿನಿ ಜಲಾಶಯ ಗರಿಷ್ಠ ಮಟ್ಟ 19.52 TMC ಇದ್ದರೆ ಇವತ್ತಿನ ಮಟ್ಟ 13.02. ಓಕೆ, ಬೇರೆದು ಕಂಪೇರ್ ಮಾಡಿದರೆ ಇಲ್ಲಿ ಡಿಫ್ರೆನ್ಸ್ ಸ್ವಲ್ಪ ಕಡಿಮೆ ಇದೆ. ತುಂಗಭದ್ರಾ ಗರಿಷ್ಠ ಮಟ್ಟ TB ಡ್ಯಾಮ್ 105.79 TMC ಇದ್ದರೆ ಇವತ್ತಿನ ಮಟ್ಟ ಎಷ್ಟಿದೆ ಗೊತ್ತೇನೋ? 26.45 TMC. ಕೇವಲ 26. ಆಲಮಟ್ಟಿ ಗರಿಷ್ಠ ಮಟ್ಟ 123.08 TMC. ಆದರೆ ಇವತ್ತಿನ ಮಟ್ಟ ಗುಡ್ 101.37 TMC. ಇನ್ನು ನಾರಾಯಣಪುರದ ಜಲಾಶಯದ ಗರಿಷ್ಠ ಮಟ್ಟ 33.31 TMC ಇದ್ದರೆ ಇವತ್ತಿನ ಮಟ್ಟ 21.37 TMC ಇದೆ. ದಿಸ್ ಈಸ್ ದ ಸ್ಟ್ಯಾಟಿಸ್ಟಿಕ್ಸ್. ಅಂಕಿಅಂಶ. ಗರಿಷ್ಠ ಮಟ್ಟ ಎಷ್ಟಿದೆ, ಇವತ್ತಿನ ಮಟ್ಟ ಎಷ್ಟಿದೆ ಅನ್ನೋದನ್ನು ನೀವು ಗಮನಿಸಿದೆ. ಮಳೆ ಬೆಳೆ ಚೆನ್ನಾಗಿದ್ದರೆ ಮನುಷ್ಯನಿಗೆ ಬೆಲೆ ಅಲ್ವೇ? ಹಾಗಾಗಿ ನೋಡೋಣ, ಲೆಟ್ಸ್ ಪ್ರೇ ಫಾರ್ ದ ಗುಡ್. ಒಳ್ಳೆಯದಕ್ಕಾಗಿ ಪ್ರಾರ್ಥಿಸೋಣ, ಒಳ್ಳೆಯದಕ್ಕಾಗಿ ಆದಷ್ಟು ಶ್ರಮಿಸೋಣ. ಏನೇ ಪಾಲಿಟಿಕ್ಸ್ ಇರಬಹುದು, ಆದರೆ ಪ್ರಜಾಪ್ರಭುತ್ವವನ್ನು ಮರೆಯದೆ ಪಾಲಿಟಿಕ್ಸ್ ಮಾಡಲಿ. ಮತ್ತು ಪ್ರಕೃತಿಯಲ್ಲಿ ಕೇಳೋಣ, ಬೇಕಾದಷ್ಟು ಇನಫ್ ವಾಟರ್ ಶುಡ್ ಬಿ ಸಪ್ಲೈಡ್.